ಅಪ್ಪನ ದುಡಿಮೆ ಬೆಳಗಿನ ಜಾವ ನಾವು ಹೇಳೋ ಮೊದಲ ಶುರು ಆಗ್ತಿತ್ತು. ನಾವೆಲ್ಲ ಮಲಗಿದ ಮೇಲೆ ಅಪ್ಪ ಮನೆಗೆ ಬಂದು ಮಲಗಿದ ಮಕ್ಕಳು ಮಾರಿ ಒಮ್ಮೆ ನೋಡಿ ಒಣಗಿದ ತುಟಿಲೆ ಎಳಿ ಹಣಿಗೆ ಮುತ್ತು ಕೊಟ್ಟು ಹಗಲು ದುಡ್ದ ಹಸಿದ ಹೊಟ್ಟಿಗೆ ಹಿಡಿದಾಡ್ ತಿಂದು ಗಪ್ಪನೆ ಮಲಿಗೆ ಬಿಡ್ತಿದ್ದ. ಹಾಂ, ನಾಳೆ ಲಘು ಹೋಗ್ಬೇಕಾ, ಕೆಲಸ ಭಾಳ ಅದಂತ ಹೇಳಿ ನಸಕನ್ಯಾಗ ಎದ್ದು ಹೋಗೇ ಬಿಡ್ತಿದ್ದ ಸಂಸಾರ ತೇರೆಳಿಲಿಕ್ಕೆ. ದೀಪಾವಳಿ ಹಬ್ಬಕ್ಕೆ ತಂದ ಬಟ್ಟೆ ಮನೆ ಮಂದಿ ತೊಟ್ಟಾಗ ಮನೆಯಾಗ ಸಂಭ್ರಮ ಸಡಗರ ತುಂಬಿತ್ತು. ಅವನ್ ಮಾರಿ ಅಪ್ಪನ ದಾರಿ ಕಾಯ್ತಿತ್ತು. ತಡ ಆಗ್ತದ, ಅಪರೂಪಕ್ಕೆ ಮಾಡಿದ ಹಬ್ಬದ ಊಟ ಎಲ್ಲ ಆರಿ ಹೋಗ್ತದಂತ ತಿಳಿದು ನಿಮ್ಮ ಅಪ್ಪಗ ಪಗಾರ ಜಾಸ್ತಿ ಮಾಡ್ಯಾರ, ದೀಪಾವಳಿ ಖುಷಿನೂ ಕೊಡ್ತಾರಂತ, ಅವ್ನು ಬರೋ ತಡ ಆಗ್ತದ, ಬರ್ರಿ ನಿಮ್ಗೆ ಊಟಕ್ಕೆ ಕೊಡ್ತೀನಂತ ತೂಗುಡ್ಸಿದ ತಮ್ಮನಿಗೆ ತಿನ್ನಿಸಿ ನನಗೂ ಉಣಿಸಿ ಬಿದಿರಿನ ತಟ್ಟಿ ಬಾಗಿಲಿಗೆ ಹೊಟ್ಟಿ ಹಚ್ಚಿದ ಕಂದಿಲ್ನ ಸಣ್ಣ ಮಾಡ್ತಿದ್ಲು. ಅಪ್ಪನ ದಾರಿ ಒಬ್ಬಕ್ಕನೆ ಕಾಯ್ತಾ ಕೊಂಡಿರ್ತಿದ್ಲು.